ಎಲ್ಲಿಗೂ ನಮಸ್ಕಾರ. ಆವಿಷ್ಕಾರಿನ್ಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಅಂದರೆ ಸ್ಕಾಲರ್ಶಿಪ್ ಅರ್ಜಿ ಹಾಕುವುದು ಹೇಗೆ ಮತ್ತು ಅರ್ಜಿ ಸಲ್ಲಿಸುವಾಗ ಎಚ್ಚರಿಕೆಯಿಂದ ಗಮನಿಸಬೇಕಾದ ಅಂಶಗಳೇನು, ಪ್ರತಿಯೊಂದನ್ನು ನೋಡುತ್ತಾ ಹೋಗೋಣ ಬನ್ನಿ. ಗೆಳೆಯರೇ, ಮೊದಲಿಗೆ ಕಾರ್ಮಿಕ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯಕ್ಕಾಗಿ ಸೇವಾ ಸಿಂಧುವಿನಲ್ಲಿ ಅರ್ಜಿ ಸಲ್ಲಿಸುವ ಮುನ್ನ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ನಿಮ್ಮ ಪೋಷಕರ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ನಲ್ಲಿ ನೋಂದಣಿಯಾಗಿರುವ ಹೆಸರು ಹಾಗೂ ಆಧಾರ ಕಾರ್ಡ್ನಲ್ಲಿರುವ ಹೆಸರು ಒಂದೇ ಆಗಿರಬೇಕು. ಅಂದರೆ ಯಾಸ್ ಪರ್ ಆಧಾರ್ ನೇಮ್ನಂತೆ ಹೆಸರು ಇರಬೇಕು. ಉದಾಹರಣೆಗೆ, ನಿಮ್ಮ ಲೇಬರ್ ಕಾರ್ಡಿನಲ್ಲಿ ನಿಮ್ಮ ತಾಯಿ ಹೆಸರು ಲಕ್ಷ್ಮಿ ಎಂದು ಆಧಾರ ಕಾರ್ಡಿನಲ್ಲಿ ಮತ್ತು ಲೇಬರ್ ಕಾರ್ಡಿನಲ್ಲಿ ಸೇಮ್ ಸ್ಪೆಲ್ಲಿಂಗ್ ಇರಬೇಕು. ಇಲ್ಲ ಅಂದರೆ ಪಕ್ಕಾ ನಿಮ್ಮ ಸ್ಕಾಲರ್ಶಿಪ್ ಅರ್ಜಿ ರಿಜೆಕ್ಟ್ ಆಗುವ ಚಾನ್ಸ್ ಇರುತ್ತದೆ. ಕೇವಲ ತಂದೆ ಅಥವಾ ತಾಯಿಯೂ ಅಲ್ಲ, ನಿಮ್ಮದು ಕೂಡ. ಅಂದರೆ ಫಲಾನುಭವಿಗಳ ಹೆಸರು ನಿಮ್ಮ ಆಧಾರ ಕಾರ್ಡ್ ಮತ್ತು ಮಾರ್ಕ್ಸ್ ಕಾರ್ಡ್ ಹಾಗೂ ಲೇಬರ್ ಕಾರ್ಡ್ನಲ್ಲಿ ಒಂದೇ ಆಗಿರಬೇಕು. ಎಸ್ಎಸ್ಪಿ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದವರು ಕೂಡ ಕಾರ್ಮಿಕ ಇಲಾಖೆಯ ಶೈಕ್ಷಣಿಕ ಧನ ಸಹಾಯಕ್ಕಾಗಿ ಅರ್ಜಿ ಸಲ್ಲಿಸಬಹುದಾ? ಹೌದು, ಅರ್ಜಿ ಸಲ್ಲಿಸಬಹುದು. 2 ಸ್ಕಾಲರ್ಶಿಪ್ ಪಡೆಯಬಹುದು. ಎಸ್ಎಸ್ಪಿ ಸ್ಕಾಲರ್ಶಿಪ್ ಹಣ ವಿದ್ಯಾರ್ಥಿಯ ಅಕೌಂಟ್ಗೆ ಜಮಾ ಆಗುತ್ತದೆ ಮತ್ತು ಕಾರ್ಮಿಕ ಮಕ್ಕಳ ಶೈಕ್ಷಣಿಕ ಧನ ಸಹಾಯ ಪಾಲಕರ ಅಕೌಂಟ್ಗೆ ಜಮಾ ಆಗುತ್ತದೆ. ಮಾರ್ಕ್ಸ್ ಕಾರ್ಡ್ ಯಾವುದು ಬೇಕು? ಒಂದು ವಿಷಯದಲ್ಲಿ ಫೇಲ್ ಆದರೂ ಅರ್ಜಿ ಹಾಕಲು ಬರುತ್ತಾ? ಇಲ್ಲ. ವಿದ್ಯಾರ್ಥಿಯು ಹಿಂದಿನ ತರಗತಿಯಲ್ಲಿ ಉತ್ತೀರ್ಣನಾಗಿರಬೇಕು ಮತ್ತು ಮುಂದಿನ ತರಗತಿಗೆ ದಾಖಲಾಗಿರಬೇಕಾಗುತ್ತದೆ. ಹೊಸದಾಗಿ ಲೇಬರ್ ಕಾರ್ಡ್ ಮಾಡಿಸಿಕೊಂಡವರು ಅರ್ಜಿ ಸಲ್ಲಿಸಬಹುದಾ? ಹೌದು. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಹೊಸದಾಗಿ ನೋಂದಾಯಿತರಾದವರು ಕೂಡ ಅರ್ಜಿ ಸಲ್ಲಿಸಲು ಅರ್ಹರು. ಅರ್ಜಿ ಸಲ್ಲಿಸುವಾಗ ಬ್ಯಾಂಕ್ ಖಾತೆ ಯಾರದು ಕೊಡಬೇಕು? ಕಾರ್ಮಿಕ ಮಂಡಳಿಯ. ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವಾಗ ಫಲಾನುಭವಿಯ ಬ್ಯಾಂಕ್ ಖಾತೆ ಕೊಡಬೇಕು. ಅಂದರೆ ನಿಮ್ಮ ತಂದೆ ತಾಯಿ ಕಾರ್ಮಿಕ ಕಾರ್ಡ್ನಲ್ಲಿ ಯಾರದು ಲೇಬರ್ ಕಾರ್ಡ್ ಕೊಡ್ತಿರೋ ಅವರದು. ನೋಂದಾಯಿತ ಒಂದು ಕಾರ್ಮಿಕರ ಕಾರ್ಡ್ನಿಂದ ಎಷ್ಟು ಮಕ್ಕಳಿಗೆ ಅರ್ಜಿ ಸಲ್ಲಿಸಬಹುದು? ನೋಂದಾಯಿತ ಕಾರ್ಮಿಕರ 2 ಮಕ್ಕಳು ಮಾತ್ರ ಒಂದು ಕುಟುಂಬದಲ್ಲಿ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದಾಗಿದೆ. ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಅಗತ್ಯವಾಗಿ ಬೇಕಾಗುವ ದಾಖಲಾತಿಗಳಾವು? ಹಿಂದಿನ ವರ್ಷದ ಅಂಕಪಟ್ಟಿ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್, ಪಾಲಕರ ಆಧಾರ್ ಕಾರ್ಡ್, ಪಾಲಕರ ಲೇಬರ್ ಕಾರ್ಡ್, ಎಸ್ಟಿಎಸ್ ಸಂಖ್ಯೆ ಅಥವಾ ಎಸ್ಎಸ್ಪಿ ಐಡಿ, ಪಾಲಕರ ಬ್ಯಾಂಕ್ ಖಾತೆ. ಮುಂದಿನ ವಿಡಿಯೋದಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಬಗ್ಗೆ ವಿಡಿಯೋ ನೋಡೋಣ. ಈ ಬಗ್ಗೆ ನಿಮಗೇನಾದರೂ ಡೌಟುಗಳಿದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಡುವುದನ್ನ ಮರೆಯಬೇಡಿ.